सिद्धिप्रदायकाय। ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ನನ್ನ ಚಾನೆಲ್ ರಾಯರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ವಿಡಿಯೋದಲ್ಲಿ ವೃಷಭ ರಾಶಿ 2026ನೇ ಇಸ್ವಿಯ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಈ ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯ ವಿಚಾರದಲ್ಲಿ ಗುರು 2ನೇ ಸ್ಥಾನದಲ್ಲಿ ಇರೋದ್ರಿಂದ ಧನ ಪ್ರಾಪ್ತಿ ಆಗುವಂತಹ ವಿಷಯಗಳು ಇದೆ. ಇನ್ನು ಶನಿಯ ವಿಚಾರದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನೋಡುವುದಾಗಿದ್ರೆ 11ನೇ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಲಾಭದಾಯಕ ವಿಚಾರವಿದೆ. ಈ ರಾಶಿಯ ಒಂದು ಗುಣಲಕ್ಷಣಗಳನ್ನು ನೋಡುವುದಾಗಿದ್ರೆ ಈ ರಾಶಿಗೆ ಒಂದು ಅಧಿಪತಿಯಾಗಿರುವಂಥದ್ದು ಶುಕ್ರ. ಈ ರಾಶಿಯವರು ಶಾಂತ ಹಾಗೂ ಗುಣ ಸ್ವಭಾವದವರು. ಇವರ ಕಠಿಣ ಶ್ರಮ ಛಲ ತುಂಬಾ ಹೆಚ್ಚಾಗಿರುತ್ತದೆ. ಒಮ್ಮೆ ನಿರ್ಧರಿಸಿದರೆ ಗುರಿ ಮುಟ್ಟುವ ತನಕ ನಿಲ್ಲೋದಿಲ್ಲ. ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾಗಿದ್ರೆ ಹಣಕಾಸಿನ ವಿಚಾರದಲ್ಲಿ ಈ ವರ್ಷ 2026ನೇ ಇಸ್ವಿ ಗೋಲ್ಡನ್ ಇಯರ್ ಅಂತ ಹೇಳ್ಬೋದು. ಗುರು 2ನೇ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚಿನ ಲಾಭದಾಯಕ ಆಗುವಂತಹ ವಿಚಾರಗಳು ಇದೆ. ನಿಂತು ಹೋಗಿರುವಂತದ್ದು ಅಥವಾ ಬೇರೆಯವರು ಕೊಡುವುದಂತದ್ದಿರುವಂತದ್ದು ಅದೆಲ್ಲ ವಾಪಸ್ ಬರುವಂತಹ ವಿಚಾರಗಳೆಲ್ಲ ಇದೆ. ನಿಮಗೆ ಮನೆ ಕಟ್ಟುವಂತಹ ಆಗಿರುವಂಥದ್ದು, ವಾಹನವನ್ನು ಖರೀದಿ ಮಾಡುವಂತಹ ವಿಷಯಗಳಾಗಿರ್ಬೋದು, ಈ ವರ್ಷ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ವರ್ಷ ನೀವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಹೆಚ್ಚಿನ ಲಾಭವನ್ನು ಪಡೆಯುವಂತಹ ವಿಚಾರಗಳು ಇದೆ. ಮತ್ತು ವೃತ್ತಿ ಹಾಗೂ ವ್ಯವಹಾರದ ವಿಚಾರದ ಬಗ್ಗೆ ನೋಡೋದಾಗಿದ್ರೆ ಈ ವರ್ಷ ನಿಮಗೆ ಪ್ರಮೋಷನ್ ಹಾಗೂ ಸಂಬಳ ಏರಿಕೆ ಆಗುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಈ ರಾಶಿಯವರಿಗೆ ನಿಮಗೆ ಉನ್ನತ ಸ್ಥಾನ ಹಾಗೂ ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭಗಳು ಇದ್ರೆ ಈ ವರ್ಷ ನಿಮಗೆ ವಿದೇಶ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಯೋಗ ಖಂಡಿತವಾಗ್ಲೂ ಇದೆ. ವ್ಯಾಪಾರಸ್ಥರಿಗೆ 11ನೇ ಮನೆಯಲ್ಲಿ ಶನಿ ಇದ್ದಾಗ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ವಿಚಾರಗಳು ಆಗಿರುತ್ತದೆ. ಹೆಚ್ಚಿನವಾಗಿ ಹೋಟೆಲ್ ಬಿಸ್ನೆಸ್ ಮಾಡುವಂತಹ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡುವಂತಹ ವಿಚಾರ ಇದೆ. ಹಾಗೂ ಪ್ರೀತಿ ಹಾಗೂ ಸಂಬಂಧದ ವಿಚಾರದಲ್ಲಿ ನೋಡುವ ಹಾಗಿದ್ರೆ ಪ್ರೀತಿಯ ವಿಷಯದಲ್ಲಿ ನೀವು ತುಂಬಾ ಅದೃಷ್ಟರಾಗಿದ್ದೀರಿ. ಯಾರೆಲ್ಲ ಪ್ರೀತಿಯನ್ನ ಮಾಡ್ತಾ ಇದ್ದೀರಾ ಅವರೇ ನಿಮಗೆ ಸಿಗುವಂತಹ ಚಾನ್ಸಸ್ ತುಂಬಾ ಕಂಡು ಬರ್ತಾ ಇದೆ. ಏನಾದರೂ ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದಲ್ಲಿ ಇದು ಸರಿಯಾಗುವಂತಹ ವಿಚಾರಗಳು ಈ ರಾಶಿಯವರಿಗೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಆಗಿ ಪ್ರೀತಿಗಳು ಪ್ರೇಮಗಳು ಒಂದು ರೀತಿಯಲ್ಲಿ ಮನೆಯಲ್ಲಿ ಒಪ್ಪದೇ ಇದ್ದಾಗ ಈ ವರ್ಷ ಒಪ್ಪುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕುಟುಂಬದ ವಿಚಾರವನ್ನು ನೋಡೋದಾಗಿದ್ರೆ ಪತಿ ಪತ್ನಿಯ ಬಗ್ಗೆ ಉನ್ನತವಾದ ಬಾಂಧವ್ಯವನ್ನು ಇದೆ. ದಾಂಪತ್ಯದಲ್ಲಿ ಸಿಹಿ ಸುದ್ದಿ ಭಾಗ್ಯವನ್ನ ಕೇಳುವಂತಹ ವಿಚಾರವಿದೆ. ದಂಪತಿಗಳಿಗೆ ಸಿಹಿ ಸುದ್ದಿ ಅಂದ್ರೆ ಸಂತಾನ ಆಗುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಈ ವರ್ಷದಲ್ಲಿ ಕುಟುಂಬದಲ್ಲಿ ಮನೆಯವರ ಒಂದು ಹಿರಿಯರ ಒಂದು ಆರೋಗ್ಯ ಏನಾದರೂ ವಿಚಲಿತವಾದ್ರೆ ಈ ವರ್ಷ ಸುಧಾರಿಸುವಂತಹ ವಿಚಾರ ಇದೆ. ಆರೋಗ್ಯದ ವಿಷಯದ ಬಗ್ಗೆ ನೋಡೋದಾಗಿದ್ರೆ ವೃಷಭ ರಾಶಿಯಲ್ಲಿ ಹೊರಗಡೆ ಆರೋಗ್ಯವನ್ನು ಸೇವಿಸುವುದರಿಂದ ಗಂಟಲು ಹಾಗೂ ಹೊಟ್ಟೆಯ ಸಮಸ್ಯೆ ಕಾಣಬಹುದು. ವಿಶೇಷವಾಗಿ ವಿಶ್ರಾಂತಿ ಹಾಗೂ ಧ್ಯಾನಕ್ಕೆ ನೀವು ಆದ್ಯತೆಯನ್ನು ನೀಡಿ. ಅತಿಯಾದ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಈ ರಾಶಿಯ ಒಂದು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣ ನೋಡೋದಾಗಿದ್ರೆ ಅದೃಷ್ಟದ ಸಂಖ್ಯೆ 2, 7 ಹಾಗೂ 8. ಇವರಿಗೆ ಶುಭ ಬಣ್ಣ ಆಗೋದ್ರಿಂದ ಅದು ಹಸಿರು ಬಣ್ಣ. ಈ ವರ್ಷ ವೃಷಭ ರಾಶಿಯವರಿಗೆ ಸುಲಭದ ರೀತಿಯಾದ ಪರಿಹಾರವನ್ನು ಹೇಳೋದಾದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯ ಆರಾಧನೆಯನ್ನು ಮಾಡಿ ಹಾಗೂ ದೇವಸ್ಥಾನಕ್ಕೆ ಭೇಟಿ ನೀಡಿ. ಗೋವಿಗೆ ಆಹಾರವನ್ನು ನೀಡುವಂಥದ್ದು ಅತ್ಯಂತ ಶುಭ. ಒಟ್ಟಾರೆ 2026ರಲ್ಲಿ ವೃಷಭ ರಾಶಿಯವರಿಗೆ ಹೇಳೋದಾದರೆ ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನ ಇರಲಿ. ಗ್ರಹಗತಿಗಳು ಪೂರ್ಣ ಪ್ರಮಾಣದಲ್ಲಿ ಬೆಂಬಲವನ್ನು ನೀಡುತ್ತಿದೆ. ಸೊ ಇದಾಗಿದೆ ನಿಮ್ಮ 2026ರ ವೃಷಭ ರಾಶಿಯವರಿಗೆ ಸಂಪೂರ್ಣವಾದ ಭವಿಷ್ಯ. ಮುಂದಿನ ವಿಡಿಯೋಸ್ ಅಲ್ಲಿ ನಾವು ಸಿಗೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.